ನಮಸ್ಕಾರ, ಹೇಗಿದ್ದೀರಾ? ಸೂಪರ್, ಫೆಂಟಾಸ್ಟಿಕ್, ವೆರಿ ವೆರಿ ಗುಡ್, ಅಮೇಝಿಂಗ್, ಆಸಮ್ ಅಂತೀರಾ? ನಿಮ್ಮನ್ನ ನೋಡಾದ್ಮೇಲೆ ನಾವು ಅಷ್ಟೇ ಆಸ್ ಬ್ಯೂಟಿಫುಲ್ ಅಂಡ್ ಹ್ಯಾಪಿ ಆಸ್ ಎವರ್. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ಸ್ ಅಭಿರುಚಿ, ಕೋ ಪವರ್ಡ್ ಬೈ ವಿಮ್ ಅಂಡ್ ದಾವತ್ ದ ಫೈನೆಸ್ಟ್. ನಾನು ನಿಮ್ಮ ಪಟಾಕಿ ಶ್ರುತಿ. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ, ಆ ಕಥೆಯಲ್ಲಿ ಒಂದು ಕೈರುಚಿ, ಅದೇ ನಮ್ಮ ಸ್ಟಾರ್ಸ್ ಅಭಿರುಚಿ. ಸೊ ಇವತ್ತು ನಮ್ಮ ಸ್ಟಾರ್ಸ್ ಅಭಿರುಚಿ ಅರಮನೆಗೆ ಯಾರು ಬರ್ತಾರೆ ಅಂದ್ರೆ, ನಮ್ಮ ಅಂಬಿ ಅವರ ವಾಕಿಂಗ್ ಸ್ಟೈಲು, ಲೇ 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 ಮೀನಾಕ್ಷಿ ಅಣ್ಣವರ ಟಾಕಿಂಗ್ ಸ್ಟೈಲು. ರೈಟ್ ಆಂಗಲ್ ಅಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್, ಲೆಫ್ಟ್ ಆಂಗಲ್ ಅಲ್ಲಿ ಪ್ರಣಯ ರಾಜ ಶ್ರೀನಾಥ್. ಆಕ್ಚುಲಿ ನೋಡಿದ್ರೆ ಶಂಕರಣ್ಣ ಇಂದ ಹಿಡಿದು ನಮ್ಮ ಆಲ್ ದೀಸ್ ಯಂಗ್ ಬಾಯ್ಸ್ ಇದಾರಲ್ಲ, ಯಶ್, ದರ್ಶನ್, ಸುದೀಪ್ ಎಲ್ಲಾರು ಕಾಣಿಸ್ಕೊಳ್ತಾರೆ. ಬಾಲಿವುಡಿನ ಅಮಿತಾಬ್ ಬಚ್ಚನ್, ಮಾಲಿವುಡಿನ ಮೋಹನ್ ಲಾಲ್ ಎಲ್ಲಾರು ಇವರಲ್ಲೇ ತುಂಬಿ ತುಳುಕ್ತಾ ಇದ್ದಾರೆ. ಯಾರಪ್ಪ ಇವರು? ಎಸ್, ಈಸ್ ಅ ಸ್ಟ್ಯಾಂಡ್ ಅಪ್ ಕಮಿಡಿಯನ್. ಹೌದು, ಇವರೊಬ್ಬ ನಟ. 280 ಸಿನಿಮಾಗಳು, ಅದಕ್ಕಿಂತ ಹೆಚ್ಚು ನಟಿಸಿದ್ದಾರೆ. ಇನ್ಫ್ಯಾಕ್ಟ್ ನಮ್ಮ ಕರ್ನಾಟಕದಿಂದ ಅಮೆರಿಕಾಗೆ ಮಿಮಿಕ್ರಿನ ಮೊದಲನೇ ಬಾರಿಗೆ ಕರ್ಕೊಂಡು ಹೋಗಿದ ಏಕೈಕ ಕನ್ನಡಿಗ, ಆರ್ ಆಕ್ಚುಲಿ ಕರ್ಕೊಂಡು ಹೋಗಿದ ಮೊದಲನೇ ಕನ್ನಡಿಗ ಅಂತ ಹೇಳಬಹುದು. ಹೆಸರಲ್ಲೇ ಮಿಮಿಕ್ರಿ ಇದೆ. 136 ನಟರನ್ನ ಮಿಮಿಕ್ ಮಾಡ್ತಾರೆ. ಅಂಡ್ ಮಜಾ ಟಾಕೀಸಿನ ಮನೆ ಓನರ್ ಇನ್ ಯಾರಾಗಿರಬಹುದು? ದ ಒನ್ ಅಂಡ್ ಓನ್ಲಿ ಮಿಮಿಕ್ರಿ ದಯಾನಂದ್ ಅವರು. ಚಪ್ಪಾಳೆಯೊಂದಿಗೆ ನಮ್ಮ ಮಿಮಿಕ್ರಿ ದಯಾನಂದ್ ಅವರಿಗೆ ಸ್ವಾಗತ ಸ್ವಾಗತ ಸ್ವಾಗತ. ವಾರೇ ವಾ, ನಮಸ್ಕಾರಗಳು. ಏನಿದು ಇಷ್ಟು ಹಾಟ್ ಆಗ್ಬಿಟ್ಟಿದ್ದೀರಾ ನೀವು? ನಾನು ಉದ್ದಾಗೆ ಹಾಟ್, ಕೋಲ್ಡ್ ಆಗಿದ್ರೆ ಅವಾಗಲೇ ಕಳಿಸ್ಬಿಟ್ಟಿರೋ ಅಲ್ವಾ? ಇಷ್ಟ ಆಗ್ತಿದ್ಯಾ ನಮ್ಮ ಮನೆ? ನನ್ನ ಒಂದು ಮನೆಯಲ್ಲಿ ನನ್ನ ಫೇವ್ರೆಟ್ ಪ್ಲೇಸ್ ಅಂದ್ರೆ ಅಡ್ಗೆ ಮನೆ ಅಲ್ವಾ? Yeah. ಆದ್ರೆ ಮಜಾ ಟಾಕೀಸ್ ಅಲ್ಲಿ ಮಾತ್ರ ಮನೆ ಓನರ್, ಎಲ್ಲಾ ನಿಮ್ದೇ, ನಿಮ್ದೇ ಆಸ್ತಿ, ನಿಮ್ದೇ ಅಂತಸ್ತು. ಸೊ ಇಲ್ಲಿ ಇವಾಗ ನಿಮ್ಮ ಒರಿಜಿನಲ್ ಆಸ್ತಿನ ನೀವು ಕರ್ಕೊಂಡ್ ಬರ್ತಾ ಇದ್ದೀರಾ ಅಡ್ಗೆ ಮಾಡ್ಸಕ್ಕೆ ಅಲ್ವಾ? ಮಹಾಜನಗಳೇ, ಇವತ್ತು ಯಾರ ಕೈ ರುಚಿನ ಟೇಸ್ಟ್ ಮಾಡ್ತಾ ಇದೀವಿ ಅಂದ್ರೆ, ನಮ್ಮ ದಯಾನಂದ್ ಅವರ ಮುದ್ದಿನ ಮಗಳು ವಂದನಾ ಅಲಿಯಾಸ್ ವ್ಯಾಂಡಿ. ವೆಲ್ಕಮ್ ಮಾಡ್ಕೊಳ್ಳೋಣ ವ್ಯಾಂಡಿನಾ? ಎಸ್, ವೆಲ್ಕಮ್ ವಂದನಾ. ವಂದನೆಗಳು ಬಂದಿದ್ದಕ್ಕೆ. ಥ್ಯಾಂಕ್ ಯು. ಸೊ ಇವರ ಡೈಟಿಷಿಯನ್ ಅಲ್ವಾ? ಎಸ್. ಎಲ್ಲರೂ ಸ್ಲಿಮ್ ಅಂಡ್ ಟ್ರಿಮ್ ಆಗಿ ಹೇಗಿರ್ಬೇಕು ಅಂತ ಇವರೇ ಹೇಳ್ಕೊಡೋದು. ಇವತ್ತು ತುಂಬಾ ಡೈಟ್ ಕಾನ್ಶಿಯಸ್ ಆಗಿರೋ ಏನಾದ್ರು ರೆಸಿಪಿ ಮಾಡ್ಕೊಡ್ತಾ ಇದೀರಾ? ಇವತ್ತು ಮಲಬಾರ್ ಕೇರಳ ಸ್ಟೈಲ್ ಫಿಶ್ ಕರಿ ಮಾಡ್ತಾ ಇದ್ದೀನಿ. ವಾವ್. ಸೊ ಅಪ್ಪ ತುಂಬಾ ಇಷ್ಟನಾ? ಎಸ್, ಅಪ್ಪನ್ ತುಂಬಾ ಇಷ್ಟ ಫಿಶ್ ಕರಿ. ಇವಾಗ ಸುಲಭವಾದ ಮಲಬಾರ್ ಕೇರಳ ಸ್ಟೈಲ್ ಫಿಶ್ ಕರಿ, ಅದಕ್ಕೆ ಏನೇನೆಲ್ಲ ಬೇಕು ಅಂತ ನೋಡೋಣ. ಓಕೆ ವಂದನಾ, ಶುರು ಮಾಡಿ. ಇದು ಸ್ಟಾರ್ ಇಂಗ್ರೀಡಿಯಂಟ್ ಏನಂದ್ರೆ ಕಿಂಗ್ ಫಿಶ್ ಆರ್ ಯಾವ ತರ ಮೀಟ್ ಇರೋ ಫಿಶ್ ಆದ್ರೂ ಪರವಾಗಿಲ್ಲ. ಅಂಡ್ ದಿಸ್ ಇಸ್ ಕೋಕಮ್ ಅಂತಾರೆ, ಕೋಕಮ್. ಅಂಡ್ ದಿಸ್ ಇಸ್ ಗ್ರೀನ್ ಚಿಲ್ಲಿ, ಹಸಿ ಮೆಣಸಿನಕಾಯಿ, ಆಮೇಲೆ ಉಪ್ಪು, ಶುಂಠಿ, ಧನಿಯಾ ಪೌಡರ್. ಇದು ಜಸ್ಟ್ ನೆನ್ಸಿಟ್ಟಿರೋದು, ವಾಶ್ ಮಾಡಿ ಇಟ್ಟಿರೋದು ಅಷ್ಟೇ. ಸೊ ದಟ್ ಈಸ್ ಅವರ್ ದಾವತ್ ಬಾಸುಮತಿ ರೈಸ್. ವಾಶ್ ಮಾಡಿ ಬಟ್ಲಿಗೆ ಹಾಕೊಳ್ಳಿ. ಆಮೇಲೆ ಅರ್ಶಿನ ಪೌಡರ್, ಅಲ್ಲಿ ಚಿಲ್ಲಿ ಪೌಡರ್, ಕರಿಬೇವಿನ ಸೊಪ್ಪು. ಇವನ್ ದಿಸ್ ಇಸ್ ಅ ಸ್ಟಾರ್ ಇಂಗ್ರೀಡಿಯಂಟ್. ಇದು ನಾನೇ ಇದು. ಆಮೇಲೆ ಚಿಕ್ಕ ಆನಿಯನ್ ಬರ್ತಲ್ಲ, ಸಾಂಬಾರ್ ಈರುಳ್ಳಿ ಚೆನ್ನಾಗಿ ಹೆಚ್ಚಿಟ್ಕೊಂಡಿರೋದು. ಆಮೇಲೆ ಕೋಕೋನಟ್ ಆಯಿಲ್ ಅಷ್ಟೇ. ಓ, ತೆಂಗಿನ ಎಣ್ಣೆನಾ ಇದು? ಅಷ್ಟೇ. ಸೊ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಯ್ತು ಅಂತ ಗೊತ್ತಾಯ್ತು, ಅಡಿಗೆನು ಶುರು ಮಾಡಬೇಡ. ಎಸ್, ಫಸ್ಟ್ ಬಿಸಿ ನೀರ್ ಬೇಕು. ಅದರಲ್ಲಿ ಇದನ್ನ ಸೋಕ್ ಮಾಡಿಡ್ಬೇಕು ಅಟ್ಲೀಸ್ಟ್ ಒಂದು. ಸೊ ಒಂದ್ ಕೆಲಸ ಮಾಡೋಣ, ನೀರನ್ನ ಬಿಸಿಗೆ ಇಟ್ಕೊಳ್ಳೋಣ. ಓಕೆ. ಸೊ ಇದು ಸ್ವಲ್ಪ ಬಿಸಿ ಆಗ್ಲಿ, ಆದ್ಮೇಲೆ ಸೋಕ್ ಮಾಡಿ ಇಟ್ಕೊಳ್ಳೋಣ. ಓಕೆ, ಅದು ವಾರ್ಮ್ ಆದ್ಮೇಲೆ ಶುಡ್ ಇಟ್ ಬಾಯ್ಲ್? ಜಸ್ಟ್ ಬಿಸಿ ನೀರ್ ಸಾಕು. ಓಕೆ ಓಕೆ. ಒಂದನ ಸೈಡ್ ಬೈ ಸೈಡ್ ಅನ್ನನೂ ಇಟ್ಕೊಂಡ್ಬಿಡೋಣ ಅಲ್ಲ? ಯಾ, ಕರೆಕ್ಟ್. ವಿ ಕ್ಯಾನ್ ಡು ದಟ್. ನಾನೇನಾದ್ರು ಆಗಿದ್ರೆ ಈ 3 ಒಲೆ ಇಮಿಡಿಯೇಟ್ ಆಗ್ತಾ ಇತ್ತು. ಫಸ್ಟ್ ಒಲೆ ಹಚ್ತೀನಿ, ಆಮೇಲೆ ಪಾತ್ರೆ ಹುಡುಕ್ತೀನಿ. ಹೌದು, ಅದೆಲ್ಲ ನನಗೂ ಬಂದಿದೆ ಆ ಸ್ಟೈಲ್ ಎಲ್ಲ. ಗ್ಯಾಸ್ ವೇಸ್ಟ್ ಮಾಡೋದು? ಎಸ್. ಇಲ್ಲ, ಗ್ಯಾಸ್ ವೇಸ್ಟ್ ಮಾಡಲ್ಲ ನಾವು. ಈಗ ಇಲ್ಲಿ ಅದು ಇಟ್ಬಿಡೋದು, ಅದು ಕುಕ್ಕರ್ ಇಟ್ಬಿಟ್ಟು ಹಚ್ಬಿಡೋದು. ಆ ಕುಕ್ಕರ್ ಬಿಸಿ ಆಗೋಷ್ಟ್ರಲ್ಲಿ ನೀರ್ ಹಾಕೋದು. ಸುಮ್ನೆ ನೀರ್ ಹಾಕ್ಬಿಟ್ಟು ಯಾಕೆ ವೇಸ್ಟ್ ಮಾಡೋ ಟೈಮ್. ಆಮೇಲೆ ಈ ಸಾಸಿವೆ ಹಾಕಿದಾಗ ಆಕ್ಚುಲಿ ಅದು ಪಟ್ ಅನ್ನಕ್ ವೇಟ್ ಮಾಡಕಲ್ಲ, ಅದೆಲ್ಲ ಟೈಮ್. ಅದೇ ಸೇಮ್ ಥಿಂಗ್ ನನಗೂ ಬಂದ್ಬಿಟ್ಟಿದೆ ಅನ್ಫಾರ್ಚುನೇಟ್ಲಿ. ಸೊ ಅಪ್ಪನ ಮಗಳು ಎಲ್ಲ ಅಮ್ಮ ಯಾವಾಗ್ಲೂ ಹೇಳ್ತಾರೆ. ಆಕ್ಚುಲಿ ನೀವು ಡಯಟಿಷಿಯನ್ ಅಂದ್ರಿ ಅಲ್ವಾ? ಶಿ ಇಸ್ ಎ ಟೀಚರ್ ಆಲ್ಸೋ, ಇಂಟರ್ನ್ಯಾಷನಲ್ ಸ್ಕೂಲ್. ಇದೆಲ್ಲದಕ್ಕಿಂತ ಒಂದೇನ್ ಗೊತ್ತಾ, ಬೇಸಿಕ್ಲಿ ಮಿಮಿಕ್ರಿ ಮಾಡ್ತಿದ್ಲು, ನಿಲ್ಸ್ಬಿಟ್ಟು. ಆರ್ ಯು ಸೀರಿಯಸ್? ಇದರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ನಾನು ಮಿಮಿಕ್ರಿ ಬೈ ಮಿಸ್ಟೇಕ್ ಆಗಿದ್ದದು. ಕಾಲೇಜಲ್ಲಿ ಹಾಸ್ಟೆಲ್ ಇದ್ದೆ ಮೈಸೂರಲ್ಲಿ. ಯಾರು ಅಂತ ಕೇಳಿದ್ರೆ ಜಸ್ಟ್ ಮಿಮಿಕ್ರಿ ಆರ್ಟಿಸ್ಟ್. ಓ, ಮಿಮಿಕ್ರಿ ಆರ್ಟಿಸ್ಟಾ? ಹಂಗ ಮಿಮಿಕ್ರಿ ಮಾಡು. ಅವಾಗ ಮಿಸ್ಟೇಕ್ ಬಿಟ್ರೆ ರಾಂಗ್ ಅಲ್ಲಿ ಮಿಮಿಕ್ರಿ ಆರ್ಟಿಸ್ಟ್ ಆದ್ರಿ.
ಸದ್ಯಕ್ಕೆ ವಿ ಹವ್ ಡನ್ ದ ರೈಟ್ ಥಿಂಗ್. ಕುಕ್ಕರ್ ಅಲ್ಲಿ ದಾವತ್ ಬಾಸ್ಮತಿ ರೈಸ್ ಅನ್ನ ಹಾಕೊಂಡ್ವಿ. ಸೊ 1 ಕಪ್ ರೈಸ್ಗೆ ಎಷ್ಟು 1.5 ಕಪ್ಸ್ ವಾಟರ್, ಡಬಲ್ 1 ಕಪ್ ರೈಸ್ಗೆ 2 ಕಪ್ಸ್ ವಾಟರ್ ಹಾಕಿ ಒಲೆನ ಅಂಟಿಸಿ ರೆಡಿ ಆಗಿದೆ. ಆಫ್ ಮಾಡೋಣ ಬಿಕಾಸ್ ಇದಕ್ಕೆ ಹಾಟ್ ವಾಟರ್ ಹಾಕಿ ಸೋಕ್ ಮಾಡೋಣ ಬೈ ದ ಟೈಮ್ ನಾವು. ಪರ್ಫೆಕ್ಟ್. ಎಸ್, ಅಷ್ಟೊಂದು ಇರ್ಬೇಕು ಅದಕ್ಕೆ. ಇರ್ಲಿ ಪರವಾಗಿಲ್ಲ. ನಮ್ಮ ವಂದನಾ ಅವರ ಮಿಮಿಕ್ರಿ ಕರಿಯರ್ ಹಂಗೆ ಸಡನ್ ಆಗಿ ಮಿಸ್ಟೇಕ್ ಬಿಕಮ್ ರಾಂಗ್ ಆಗಿ ಶುರು ಆಯ್ತು. ಬಟ್ ದಯಾ, ನೀವ್ ಹೇಳಿ, ನಿಮ್ಮ ಮಿಮಿಕ್ರಿ ಲೈಫ್ ಕರಿಯರ್ ಹೇಗ್ ಶುರು ಆಯ್ತು? ನೀವು ಫಸ್ಟ್ ನಿಮ್ಮ ತಂದೆನಂತ ಇಮಿಟೇಟ್ ಮಾಡಿದ್ದು ಕರೆಕ್ಟ್ ಅಲ್ವಾ? ಏನಾಯ್ತು, ನನ್ನ ತಂದ್ರೆ ಆಯುರ್ವೇದಿಕ್ ಡಾಕ್ಟ್ರು. ಓಹೋ. ಪೇಷಂಟ್ಸ್ ಎಲ್ಲ ಬರೋರಲ್ಲ, ನಮ್ಮ ತಂದೆ ಏನಾದ್ರು ಬಿಸಿ ಇದ್ರೆ ನಾನು ಇಷ್ಟು ದಪ್ಪ ಇದ್ದೆ, ಅವಾಗ ಸಿಕ್ಕಾಪಟ್ಟೆ ದಪ್ಪ ಇದೆ. ಸರಿ. ಸೊ ನಾ ಏನ್ ಮಾಡೋದು, ನ್ಯೂಸ್ ಪೇಪರ್ ತೆಗಿಯೋದು, ನ್ಯೂಸ್ ಪೇಪರ್ ತಗೊಂಡು ಫೇಸ್ ಕವರ್ ಮಾಡೋದು, ಆ ಟೋಪಿ ಮಾತ್ರ ಮೇಲ್ಗಡೆ, ಆ ಟೋಪಿ ಮಾತ್ರ ನ್ಯೂಸ್ ಪೇಪರ್ ಕಾಣ್ಬೇಕು, ಮುಂದೆ ಟೇಬಲ್ ಬೇರೆ ಇತ್ತು ಕೂತಿರೋದು. ಅವ್ರಲ್ಲಿಂದ ಪಂಡಿತ್ರೆ ನಮ್ಗೆ ಅದು ಆಗೋಯ್ತು, ಇದಾಯ್ತು, ಬೆಳಿಗ್ಗೆ ಇದಾಗಿಲ್ಲ, ಅದಾಗಿಲ್ಲ, ಅದಾಯ್ತು, ಇದಾಯ್ತು ಅಂತೆಲ್ಲ ಅಂತ ಇರೋದು. ಆಮೇಲೆ ಲಾಸ್ಟ್ ಅಲ್ಲಿ ಚಪಾತಿನೂ ತುಪ್ಪ ತಿನ್ನಿ ಅಂದ ತಕ್ಷಣ ವಾಯ್ಸಲ್ಲಿ ಗೊತ್ತಾಗ್ಬಿಡೋದು. ಒಂದ್ ನಿಮಿಷ ಇರಿ, ಈ ಗ್ಯಾಪ್ ಅಲ್ಲಿ ನೋಡಿ ನಿಮ್ ಮಗಳು ನಮ್ಗೆ ಹೇಳ್ದೆ ಏನೇನೋ ಮಾಡ್ತಾ ಇದಾರೆ. ನಮ್ ಜನಗಳು ಅಷ್ಟೇ ಶಾಕ್ ಅಲ್ಲಿ. ಸೊ ಒಂದ್ ಬಟ್ಲಲ್ಲಿ ಸೆಪರೇಟ್ ಆಗಿ ಅಚ್ಚ ಖಾರದ ಪುಡಿ, ಅರ್ಶಿನ, ಆಮೇಲೆ ಧನಿಯಾ ಪೌಡರ್, ಉಪ್ಪು ಇಷ್ಟನ್ನು ಹಾಕೊಂಡು ನೀರ್ ಹಾಕೊಂಡು ಒಂಥರ ಮಸಾಲಾ ತರ ಮಾಡಿಟ್ಕೊಳ್ಳಿ, ಪೇಸ್ಟ್ ತರ. ಇಸ್ ದಿಸ್ ಅ ಮ್ಯಾರಿನೇಷನ್? ನಾಟ್ ಅ ಮ್ಯಾರಿನೇಷನ್, ಇದು ಕರಿಗೆ ಗ್ರೇವಿ ತರ. ಸೊ ನಿಮ್ ತಂದೆನ ಇಮಿಟೇಟ್ ಮಾಡ್ತೀರ, ಅವ್ರು ಪಂಡಿತರು. ಹೌದು. ಸೊ ಬಂದ ತಕ್ಷಣ ಅವರೆಲ್ಲ ಬಹಳ ಹೇಳೋರು, ಪಂಡಿತರು ಹಂಗಾಯ್ತು ಅಂತ ಅವ್ರ ಸೌಂಡ್ ಮಾಡ್ತಿದ್ದೆ. ಆಮೇಲೆ ಚಪಾತಿಗೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ತಿನ್ನಿ ಅಂತಿದ್ದೆ, ಯಾಕಂದ್ರೆ ನಂಗೆ ಗೊತ್ತಾಯ್ತದ ಒಂದೇ ತಿನ್ನೋದು. ಏನಿದ್ ವಾಯ್ಸ್ ಹಿಂಗಾಯ್ತಲ್ಲ ತೆಗೆದ್ರೆ ನಾನು. ಆಮೇಲೆ ನಮ್ಮ ಒಬ್ಬ ವರ್ಷದಲ್ಲಿ ರೈಟ್ ಆಗ್ಬಿಡ್ತಿದ್ದೆ, ಓಡೋಗ್ಬಿಡ್ತಿದ್ದೆ. ಆಮೇಲೆ ಸ್ಕೂಲ್ ನಲ್ಲಿನೂ ಮಿಮಿಕ್ರಿ ಸ್ಟಾರ್ಟ್ ಮಾಡಿದೆ. ಬಟ್ ನಿಜ ಹೇಳ್ಬೇಕಂದ್ರೆ ಶ್ರುತಿ, ಐ ಡಿಂಟ್ ನೋ ವಾಟ್ ಇಸ್ ಮಿಮಿಕ್ರಿ. ವೆನ್ ಮಿಮಿಕ್ರಿ ಅಂತ ಏನ್ ಗೊತ್ತಾಯ್ತಲ್ಲ, ನಾನು ಆಲ್ರೆಡಿ ಮಾಡ್ತಾ ಇದ್ದೆ. ಸರಿ. ಓಕೆ, ಏನಂದ್ರೆ ಐ ಹ್ಯಾಡ್ ಒನ್ ಡ್ರೀಮ್, ನಾನ್ ಮಾತಾಡ್ಬೇಕು, ಇನ್ಕ್ಲೂಡಿಂಗ್ ಸ್ಟಾರ್ಸ್ ಅಂಡ್ ಪೊಲಿಟಿಷಿಯನ್ಸ್ ಕೂತ್ಕೊಂಡು ನಗ್ತಾ ಇರ್ಬೇಕು, ಚಪ್ಪಾಳೆ ಹೊಡಿಬೇಕು ಅಷ್ಟೇ. ಬಟ್ ನಾನೇನ್ ಮಾತಾಡ್ಬೇಕು ನಂಗೆ ಗೊತ್ತಿಲ್ಲ. ಸೊ ಮಿಮಿಕ್ರಿ ಮಾಡ್ಬೇಕು, ಜೋಕ್ಸ್ ಮಾಡ್ಬೇಕು, ಸ್ಟ್ಯಾಂಡ್ ಅಪ್ ಕಾಮಿಡಿ ಇದೇನು ನಮ್ಗೆ ಗೊತ್ತಿಲ್ಲ, ಬಿಕಾಸ್ ವಿ ಆರ್ ನಾಟ್ ಎಜುಕೇಟೆಡ್ ಅಟ್ ಆಲ್ ಇನ್ ದಟ್. ನಾನು ಮನೆ ಮುಂದೆ ಇರೋ ಸಿನಿಮಾ ಥಿಯೇಟರ್ಗೆ ಚಕ್ಕರ್ ಹೊಡೆದ್ಬಿಟ್ಟು ಸಿನಿಮಾ ನೋಡಕ್ ಹೋಗ್ತಿದ್ದೆ. ನೋಡಿ, ನೀವು ಬುದ್ಧಿವಂತರು ನೀವು. ಕುಕಿಂಗ್ ಇವಾಗ 2 ಟೀ ಸ್ಪೂನ್ ಕೋಕೋನಟ್ ಆಯಿಲ್. ಓಕೆ. ಅವಾಗ ಐ ಥಿಂಕ್ ಕೋಕೋನಟ್ ಆಯಿಲ್ ಬರೀ ಕೋಸ್ಟಲ್ ಸೈಡ್ ಅಲ್ಲ, ನಮ್ ಕುಕಿಂಗ್ ಅಲ್ಲೂ ಕೋಕೋನಟ್ ಆಯಿಲ್ ಯೂಸ್ ಮಾಡೋದು ಒಳ್ಳೇದು. ಯಾವಾಗ್ಲೂ ಅಲ್ಲ, ಅಟ್ಲೀಸ್ಟ್ ಯಾವ್ದಾರ ಒಂದು ಫಿಶ್ ಕರಿ ತರ ಅಥವಾ ಫ್ಲೇವರ್ ಬರಕ್ಕೆ ಇಟ್ಸ್ ಗುಡ್ ಫಾರ್ ಆ ಹೆಲ್ತ್, ತುಂಬಾನೇ ಒಳ್ಳೇದು. ಬಟ್ ಇಟ್ಸ್ ಆಲ್ವೇಸ್ ಕೋಕೋನಟ್ ಆಯಿಲ್ ಒಳ್ಳೇದು ಅಂತ ಹೇಳಿ ಯಾವಾಗ್ಲೂ ಯೂಸ್ ಮಾಡೋದಲ್ಲ. ಮಿಕ್ಸ್ ಆಫ್ ಆಯಿಲ್ ಇಸ್ ಆಲ್ವೇಸ್ ಗುಡ್ ಫಾರ್ ಯೋರ್ ಹೆಲ್ತ್. ಎಸ್, ಒಂದೊಂದ್ಸತಿ ಕೋಕೋನಟ್ ಆಯಿಲ್ ಯೂಸ್ ಮಾಡಿ, ಮೋಸ್ಟ್ ಆಫ್ ದ ಟೈಮ್ ನಮ್ಮ ಗೋಲ್ಡ್ ವಿನ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡಿ. ಎಸ್. ಸೊ ಒಂದು 3 ಟೀ ಸ್ಪೂನ್, ಟೇಬಲ್ ಸ್ಪೂನ್ ಆಕ್ಚುಲಿ. ಬಿಗ್ ಶುಂಠಿ. ನಮ್ಮ ಇಂಡಿಯನ್ ಕುಕಿಂಗ್ ಅಲ್ಲಿ ಎಷ್ಟು ಒಳ್ಳೇದು ಈ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕ್ತಾರಲ್ಲ, ಆಕ್ಚುಲಿ ಜೀರ್ಣಕ್ಕೆ ಬಹಳ ಒಳ್ಳೇದು. ಟೇಸ್ಟ್ ನಮ್ಗೆ ಟೇಸ್ಟ್ ಇಷ್ಟ ಆಗಿದೆ, ಓಕೆ, ಬಟ್ ಅದರಷ್ಟು ಒಳ್ಳೇದೇನಿಲ್ಲ. ಆಕ್ಚುಲಿ US ಅಲ್ಲೆಲ್ಲ ಆಲ್ಝೈಮರ್ಸ್ ಜಾಸ್ತಿ ಬರುತ್ತೆ, ನಮ್ದ್ರಲ್ಲಿ ಯಾಕಿಲ್ಲ ಅಂದ್ರೆ ಬಿಕಾಸ್ ಆಫ್ ಇಂಗ್ರೀಡಿಯಂಟ್ ಅರಿಶಿನ, ದಿ ಆಂಟಿಬಯೋಟಿಕ್. ಇವಾಗ ಈರುಳ್ಳಿ ಹಾಕೋಣ. ಅಂಡ್ ಗ್ರೀನ್ ಚಿಲ್ಲೀಸ್ ಸ್ವಲ್ಪ ಸಾಕು, ಬಿಕಾಸ್ ಇದು ಖಾರ ಸ್ಪೂನ್ ಕೊಡ್ಲಾ ನಿಮಗೆ? ಸಾಕು. ನನ್ಗೆ ಸ್ವಲ್ಪ ಸಾಲ್ಟ್ ಹಾಕೋಬೇಕು. ಹಾಕೊಳ್ಳಿ ಉಪ್ಪನ್ನ. ಕೊಲೆಸ್ಟ್ರಾಲ್ ಕಮ್ಮಿ ಆಗ್ಬೇಕು ಅಂದ್ರೆ ಆಯುರ್ವೇದಿಕ್ ಕಾನ್ಫರೆನ್ಸ್ ನನ್ಗೆ ಹೆಂಗೆ ಈ ನಾಲೆಜ್ ಗಳು ಸಿಕ್ಕೋದು ಅಂದ್ರೆ ಆಯುರ್ವೇದಿಕ್ ಕಾನ್ಫರೆನ್ಸ್ ನಡೀತಾ ಇರ್ತದೆ, ಅದಾದ್ಮೇಲೆ ನನ್ನ ಪ್ರೋಗ್ರಾಮ್. ಸೊ ಅಷ್ಟೊತ್ತು ಕಾಯ್ತಾ ಕೂತಿರ್ಬೇಕಲ್ಲ, ಎಲ್ಲ ಕೇಳಿಸ್ಕೊಳ್ಳೋದು. ಅವ್ರು ಹೇಳಿದ್ದು ಹಸಿ ಬೆಳ್ಳುಳ್ಳಿ ಅಗದ್ಬಿಟ್ಟು ಬೆಳಿಗ್ಗೆನೆ ತಿನ್ನೋದಾದ್ರೆ ಏನು ತಿನ್ನೋಕ್ಕಿಂತ ಕೊತ್ತಂಬರಿ ಕರ್ಬೇವಿನ ಸೊಪ್ಪು ನೋಡಿ ನಿಮ್ಮನ್ನ ಹಾಕ್ತಾ ಇದೀವಿ. ಕರ್ಬೇವಿನ ಸೊಪ್ಪು ತುಂಬಾ ಒಳ್ಳೇದು, ಕೂದ್ಲಿಗೆ ಒಳ್ಳೇದು. ಈರುಳ್ಳಿ ಸಾಫ್ಟ್ ಆಗಿದೆ. ಸೊ ಇವಾಗ ಪೇಸ್ಟ್ ಇದೆಯಲ್ಲ, ಈ ಅರ್ಶಿನ, ಚಿಲ್ಲಿ ಪೌಡರ್, ಧನಿಯಾ ಪುಡಿ ಮತ್ತೆ ಉಪ್ಪನ್ನ ನೀರಲ್ಲ ಪೇಸ್ಟ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡಿದೀವಲ್ಲ, ಆ ಪೇಸ್ಟ್ ಅನ್ನ ಹಾಕ್ತಾ ಇದೀವಿ. ಖಾರದ ಪುಡಿ ಜಸ್ಟ್ ನೋಡಿ ನಿಮ್ಮ ಲೆವೆಲ್ಗೆ ಯಾವ್ದು. ಇಫ್ ಇಟ್ಸ್ ಕಾಶ್ಮೀರಿ ಆಗಿದ್ರೆ ಸೊ ಯು ಕ್ಯಾನ್ ಪುಟ್ ಮೋರ್ 2-3 ಟೀ ಸ್ಪೂನ್ ಹಾಕಬಹುದು. ಕಮ್ಮಿ ಖಾರ ಇರುತ್ತೆ, ಕಲರ್ ಜಾಸ್ತಿ ಇರುತ್ತೆ, ಬಿಕಾಸ್ ಕರಿ ಕಲರ್ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ. ಈ ಮಿಮಿಕ್ರಿ ದಯಾನಂದ್ ಅವರು ತುಂಬಾ ಫಾಸ್ಟ್. ಚಿಕ್ಕ ವಯಸ್ಸಲ್ಲಿ ತಂದೆ ನೋಡಿ ಮಿಮಿಕ್ರಿ ಮಾಡ್ತಿದ್ರು, ಕರೆಕ್ಟ್. ಬಟ್ 9 ವರ್ಷ ಇದ್ದಾಗ ಮಹಾ ಜನಗಳನ್ನೇ ಒಂದು ಎತ್ತಾಕೊಂಡು ಸ್ಟೇಜ್ ಮೇಲೆ ಹಾಕದ್ರಂತೆ. ಅದೇನದ್ ಕತೆ? ಬಾರ್ನ್ ಇನ್ ಮೈಸೂರು ಮಿಷನ್ ಹಾಸ್ಪಿಟ್ಲು, ಗುಡ್ ಶೆಫರ್ಡ್ ಕಾನ್ವೆಂಟ್ ಎಲ್ಲ ಅಲ್ಲೇ ಓದಿ. ನೀವು ಶುರು ಮಾಡಿದ ಹೆಂಗ್ ಗೊತ್ತಾ? ಬಾರ್ನ್ ಇನ್ ಮೈಸೂರು ಝೂ ಅನ್ನೋ ತರ ಇತ್ತದು. ಅಲ್ಲಿ ನೋಡ್ದೆ ಅದೇ ಪರ್ಸನಾಲಿಟಿ. ಆಮೇಲೆ MS ಸುಬ್ಬಲಕ್ಷ್ಮಿ ಪ್ರೋಗ್ರಾಮ್ ನಡೆಯೋದಲ್ಲಿ ಮೈಸೂರಲ್ಲಿ. ಓಹೋ. ಅವ್ರ ಪ್ರೋಗ್ರಾಮ್ ನಡಿಬೇಕಾದ್ರೆ ನಾವೆಲ್ಲ ಪ್ರೋಗ್ರಾಮ್ ನೋಡಕ್ ಹೋಗ್ತಿದ್ವಲ್ಲ,
ಸರಿ ನಾನು ಇವ್ರ ಜೊತೆ ಎಲ್ಲ ಸೇರ್ಕೊಂಡು ಇಲ್ಲಿ ಗ್ಯಾಂಗ್ ಮಾಡ್ಬಿಟ್ಟು ಏನೇನೋ ಜೋಕಿಗೆಲ್ಲ ಮಾಡ್ತಿದ್ದೆ. ಅವತ್ತು ಬರೋದ್ ಲೇಟ್, ಅವ್ರು ಮೆಡ್ರಾಸಿಂದ ಬರ್ಬೇಕು, ಬರೋದ್ ಲೇಟ್. ಬ್ಲಾಕ್ ಅಂಬಾಸಿಡರ್ ಬರೋದ್ ನಂಗೆ ಚೆನ್ನಾಗಿ ನೆನ್ಪು. ಒಂದ್ ಕೆಲಸ ಮಾಡು, ಈ ಪಂಡಿತರ ಮಗನ ಸ್ಟೇಜ್ ಮೇಲೆ ಹತ್ಸು ಅನ್ನೋರು. ಸೊ ಎತ್ತಿ ನಾನು ಇಷ್ಟು ದಪ್ಪ ಇದ್ದೆ, ನಾನು ಎತ್ತಿ ಸ್ಟೇಜ್ ಮೇಲೆ ಬಿಟ್ಬಿಟ್ಟು ಆ ಮೆಟಲ್ ಇಷ್ಟು ದೊಡ್ಡ ಮೈಕ್ನ ಹಿಂಗ್ ಬಗ್ಸಿ ಹಿಂಗ್ ಕೊಡೋದು. ಅಲ್ಲಿಂದ ನಾನು ಮಿಮಿಕ್ರಿ ಮಾಡ್ಬಿಡ್ತಿದ್ದೆ. ಅಂದ್ರೆ ಫಿಲ್ಮ್ ಆಕ್ಟರ್ಸ್ ವಾಯ್ಸ್ ಅಲ್ಲ ಅವಾಗ. ಮತ್ತೆ ಏನ್ ಮಾಡ್ತಿದ್ರಿ? ಹಾ, ಅದೇ ಇರೋದು ನೋಡಿ. ಆ ಕಾಲದಲ್ಲೂ ಮಿಮಿಕ್ರಿ ಮಾಡ್ತಾ ಇದ್ದೇನು ಅಂದ್ರೆ, ನಮ್ಮಲ್ಲಿ ಟಾಂಗ ಓಡಿಸ್ತಾರಲ್ಲ ಅವರು, ಆಮೇಲೆ ಹಾವಾಡಿಗರು, ಆಮೇಲೆ ಈ ಬುಡು ಕೈ ಇದಲ್ಲ, ಪುಳುಕು ಪುಳುಕು ಪಾ ತಾಳ ಬೈರಬಿ ಕುಣಿಯುತ್ತ ಬಾರಿ ಕುಂಬಿತಿವಿರಿ, ರೂಪಾಯಿ ನೋಟು ಕಣ್ಣರೆ ಬಿಡುವನಲ್ಲ, ಚಿಲ್ಲರೆ ಕಾಸು ಕಣ್ಣರೆ ಮುಟ್ಟುವನಲ್ಲ, ಪುಳುಕು ಪುಳುಕು ಪಾ ತಾಳ ಬೈರಬಿ ಕುಣಿಯುತ್ತ ಬಾರಿ ಕುಂಬಿತಿವಿರಿ, ಹಳೆ ಬಟ್ಟೆ ಕಣ್ಣರೆ ಮುಟ್ಟುವನಲ್ಲ, ಹೊಸ ಬಟ್ಟೆ ಕಣ್ಣರೆ ಬಿಡುವನು ಅಲ್ಲ, ಪುಳುಕು ಪುಳುಕು ಪಾ ತಾಳ ಬೈರಬಿ ಕುಣಿಯುತ್ತ ಬಾರಿ ಕುಂಬಿತಿವಿರಿ. ಇದು ಅವಾಗ ನಾನು 3rd ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ ಮಾಡ್ತಾ ಇದ್ದೆ. ಸೋ ಕ್ಯೂಟ್. ಆಮೇಲೆ ಈ ಹಾವಾಡಿಗಳು ನೋಡಿ, ಅವ ಇಲ್ಲಿ ಏನಾಗ್ಬಿಟ್ಟೈತೆ, ನಿಮ್ದು ಕೈಯಲ್ಲಿ ಒಂದು ಡಬ್ಬ ಐತೆ, ಈ ಡಬ್ಬದೊಳಗೆ ಈಗ ಕಡ್ಡಿ ತೆಗೆದ್ಬಿಟ್ಟು ಹಿಂಗೆ ತಿರುಗಿಸ್ಬಿಟ್ರೆ ಅದ್ರೊಳಗಿರೋ 5 ರೂಪಾಯಿಂದು ನೋಟ್ ಇಲ್ಲ, ಅದು 100 ರೂಪಾಯಿಂದು ನೋಟು ಆಯ್ತದೆ. ಇದ್ರ ಮಧ್ಯೆ ಜೋಕ್ ನೋಡಿ ಹೆಂಗ್ ಹೇಳ್ತಾರ ಅವ್ರು, ಎಷ್ಟು ಒಳ್ಳೆ ಕಾಮಿಡಿಯನ್ಸ್ ಅವರು ಅಂದ್ರೆ, ಈಗ 5 ರೂಪಾಯಿದು ನೋಟು ಹಾಕಿದೀನಿ ಇದು ಬೆಂಕಿಪಟ್ಟಣ ಒಳಗೆ, ಈ ಕಡ್ಡಿ ತಗೊಂಡು ಹಿಂಗೆ ತಿರುಗಿದೆ, 100 ರೂಪಾಯಿ ನೋಟ್ ಆಗ್ತದೆ ಅಣ್ಣ, ನಿಮ್ ಕೈಯಲ್ಲಿ ಇರೋ ಬೆಂಕಿಪಟ್ಟಣ ಓಪನ್ ಮಾಡಿ ಅನ್ನೋದು 100 ರೂಪಾಯಿ ನೋಟು. ಈ ತರ ಮಾಡಿ ಮನೆಯಲ್ಲಿ ಬಹಳ ಇಟ್ಟಿದ್ದೀನಿ, ಅದಕ್ಕೆ ಫುಟ್ಪಾತ್ ಅಲ್ಲಿ ಬಂದು ಜಾದು ಮಾಡ್ತಾ ಇದ್ದೀನಿ ಅಂತ. ಸೊ ಅವ್ರ ಹತ್ರ ಲ್ಯಾಂಗ್ವೇಜ್, ಅಣ್ಣ ಒಂದ್ ವಿಷಯ ಆಗುತ್ತೆ ನಿಮ್ಗೆ, ಏನಿಲ್ಲ, ನಮ್ಗೆ 100 ರೂಪಾಯಿ ಸಿಕ್ಬಿಟ್ರೆ ಪಾಲ್ಕ ಕುಷ್ಕಾ ಗಿಷ್ಕಾ ಬನಾಕೋ ಕಾಲೇಕೋ ಅಚ್ಚಾರೇನಾಮೆ ಮಲ್ಲಿ ನಮ್ಗೆ ತಿನ್ನೋಕೆ ಖುಷಿ ಐತೆ. ನಮ್ಮ ಮನೇಲಿ ಹೆಂಗೆ ತಿನ್ನೋದು ಗೊತ್ತಾ, ಚಿಕ್ಕಮ್ಮ ದೊಡ್ಡಪ್ಪ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡ್ಬಿಟ್ಟು ಚಂದಾಗಿ ತಿಂತೀವಿ. ಯಾಕೆ ಗೊತ್ತಾ, ಜೀವನ ಇರೋದು ಅದಕ್ಕೆ ಗೊತ್ತಾ. ಎಷ್ಟ್ ಚೆನ್ನಾಗಿ ಮಾತಾಡೋರು ಅಲ್ಲ, ಆ ಮಾತುಗಳು ಕನ್ನಡನೇ, ಬಟ್ ನೋಡಿ ಆ ಫ್ಲೇವರ್ ಆಫ್ ಉರ್ದು ಹಾಕಿ ಎಷ್ಟ್ ಚೆನ್ನಾಗಿ ಮಾತಾಡೋದು. ಇದೇನ್ ಅದೇ ಫ್ಲೇವರ್ ಅಂದ್ರಲ್ಲ, ಕೋಕಮ್ ಫ್ಲೇವರ್ ಬರಕ್ ರೆಡಿ ಆಗಿದೆ. ಫ್ಲೇವರ್ ಗಮ್ಮತ್ತಿದೆ. ಸೊ ಕೋಕಮ್ ಅನ್ನ ಬಿಸಿನೀರಲ್ಲಿ ನೆನ್ಸಿ ಆ ಫ್ಲೇವರ್, ಆ ಕಲರ್ ಅದೆಲ್ಲ ಬರ್ಬೇಕು, ಆ ಬಣ್ಣ ಬರ್ಬೇಕು. ಅದಾದ್ಮೇಲೆ ಕೋಕಮ್ ಅನ್ನ ಹಾಕ್ಬೋದಲ್ಲ, ಹಾಕೋದು. ಏನ್ ಮಾಡ್ತೀವಿ, ನೀರನ್ನು ಸ್ವಲ್ಪ ಹಾಕ್ಬೋದು. ಓಕೆ, ಒಂದ್ 3 ಪೀಸ್ ಹಾಕ್ಬೋದಾ ಕೋಕಮ್? 3 ಪೀಸ್. ಆಮೇಲೆ ಆಕ್ಚುಲಿ ಫಿಶ್ ಕರಿ 2 ದಿನ ಇಟ್ರೇನೆ ಟೇಸ್ಟ್ ಬರೋದು. ಸೊ ಇಡ್ಬೇಕಾದ್ರೆ ಕೋಕಮ್ 2 ತೆಗ್ದಾಕಿದ್ರೆ ಬೆಟರ್, ಬಿಕಾಸ್ ಸಮ್ ಕೋಕಮ್ ಹುಳಿ ಇರುತ್ತೆ, ಸಮ್ ಕೋಕಮ್ ಹುಳಿ ಇರುತ್ತೆ. ಸರಿ ಸರಿ. ಡ್ಯಾಡಿ ಯಾವಾಗ್ಲೂ ಇಷ್ಟೇ ಕೂಲ್ ಆಗಿ, ಮದ್ವಾಗಿ, ಫನಿ ಆಗಿ, ಹ್ಯಾಪಿ ಆಗಿರ್ತಾರೆ. ಲವ್ ಅನ್ನೋ ವಿಷಯಕ್ಕೆ ಬಂದಾಗ ಸಾಮಾನ್ಯವಾಗಿ ತಾಂಡವಾಡ್ತಾರೆ ಮನೆಯಲ್ಲಿ. ತಂದೆ ಯಾರೋನು ಆ ಹುಡುಗನ್ ಬಗ್ಗೆ ಅವ್ನ ಬ್ಯಾಕ್ ಗ್ರೌಂಡ್ ತಿಳ್ಕೊಬೇಕು ಅಂತೆಲ್ಲ ಕೇಳ್ತಾರೆ. ನಿಮ್ ಡ್ಯಾಡಿ ಆತರ ಏನು ಸೀನೇ ಆಗಿಲ್ಲ ಆಕ್ಚುಲಿ. ಸೊ ರಿಯಾಲಿಟಿಯಲ್ಲೂ ತುಂಬಾ ಕೂಲು, ಕೂಲಾಗಿ ಇದ್ರು. ನಾನ್ ಹೇಳ್ದಾಗ ಆಯ್ತು ಹೋಗ್ ಮದುವೆ ಮಾಡ್ಕೊಂಡ್ರು ಅಷ್ಟೇ. ಒಂದೇ ಲೈನು, ಒಂದೇ ಲೈನ್. ನಾವು ನಮ್ ಸರ್ಕಲ್ ಅಲ್ಲಿರೋ ನಮಗ್ ಗೊತ್ತಿರೋಂಗೆ ನಮ್ದೇ ನನ್ ಕಾಸ್ಟ್ ಗಿಸ್ಟ್ ಅದಲ್ಲ, ಆದ್ರೆ ನಾವೆಲ್ಲ ಇರ್ತೀವಿ. ಇಲ್ಲಾಂದ್ರೆ ದೂರದಿಂದ ಆಕೆ ಕಳಕ್ ಬಿಡ್ತೀವಿ ಅಂತ. ಸುಮ್ನೆ ಕೇಳಿದ್ರು ಫೋನಲ್ಲಿ, ಪ್ರೊಫೆಷನ್ ಏನು ಕೇಳಿಲ್ಲ, ಏನ್ ಸಂಬಳ ಏನು ಕೇಳಿಲ್ಲ. ನಮ್ಮವರಾ? ನಮ್ಮವರೇ, ಆಯ್ತು ಬಿಡು ಮದುವೆ ಮಾಡ್ಕೊ. ಬಟ್ ನಾನು ಹುಡುಕಿದ್ರು ಅಷ್ಟ ಒಳ್ಳೆ ಅಳಿಯ ಸಿಗ್ತಿರ್ಲಿಲ್ಲ. ಮೈ ಚಾಯ್ಸ್. ದೇ ಬೋತ್ ಬೆಸ್ಟ್ ಫ್ರೆಂಡ್ಸ್ ಅವರಿಬ್ರು, ತುಂಬಾ ಚಡ್ಡಿ ಬಡ್ಡಿ. ಅಳಿಯ ಅಲ್ಲಿ ಅನ್ಕೊಳ್ತಿರ್ತಾರೆ ಫಿಶ್ ಕರಿ ಮಿಸ್ ಮಾಡ್ಕೊಂಡಲ್ಲ ಅಂತ. ಇಲ್ಲ, ಅವ್ರು ಫಿಶ್ ಕರಿ ತಿನ್ನಲ್ಲ, ತಿನ್ನಲ್ವಾ? ಅಲರ್ಜಿಕ್ ಟು ಫಿಶ್. ದೆನ್ ಇಟ್ಸ್ ಓಕೆ. ಬಟ್ ಮನೆಗೆ ಮಗಳು ಬರ್ತಾಳೆ ಅನ್ನೋ ಖುಷಿ ಜಾಸ್ತಿ ಇರುತ್ತೆ ನಿಮ್ಗೆ, ಅಥವಾ ಅಳಿಯ ಬರ್ತಾರೆ ಅನ್ನೋ ಖುಷಿ ಜಾಸ್ತಿ? ಅಳಿಯ ಟೇಸ್ಟ್ ಏನ್ ಗೊತ್ತಾ, ಅಳಿಯ ಹ್ಯಾಸ್ ಗಾಟ್ ಅಬೌಟ್ 18 ಮೋಟರ್ ಬೈಕ್ಸ್, ವಿಂಟೇಜ್ ಬೈಕ್. ಓಕೆ, ಎಲ್ಲ ಹಳೆದು ಬಹಳ ಇಷ್ಟ. ಅದ್ ಹೆಂಗೋ ಇದು ಇವಳು ಮಾತ್ರ ಮದುವೆ ಬಿಟ್ರು, ಅದು ಯಾರು ವಿಂಟೇಜ್ ವಿಂಟೇಜ್ ಅಂತ ಅಲ್ಲ. ಇಲ್ಲ ಇಲ್ಲ, ಇವಳು ಮಾಡರ್ನ್, ಇವಳು ವಂದನ. ಸಿ, ವಿ ಫಾರ್ ವಿಂಟೇಜ್, ವಿ ಫಾರ್ ವಂದನ. ಅಟ್ ಲೀಸ್ಟ್ ಆಲ್ಫಾಬೆಟ್ಸ್ ಅಲ್ಲಿ ಮ್ಯಾಚ್ ಇದೆಯಲ್ಲ. ಸೊ ಇವಾಗ ಬಾಯ್ಲ್ ಆಗ್ತಾ ಇದೆ ಕರಿ. ಸೊ ಇವಾಗ ಮೆತ್ತಿಗೆ ಫಿಶ್ ನ ಡ್ರಾಪ್ ಮಾಡೋಣ. ಓಕೆ, ಸ್ಲೋ ಅಂಡ್ ಸ್ಟೆಡಿ ಆಗಿ ಕರಿ ಬಾಯ್ಲ್ ಆಗೋವಾಗ ಜಸ್ಟ್ ವಾಶ್ಡ್, ಉಪ್ಪು ಹಾಕಿ ವಾಶ್ ಮಾಡಿದ್ರೆ ಬೆಟರ್. ಸಾಮಾನ್ಯವಾಗಿ ಫ್ಲೆಶ್ ಇರೋ ಫಿಶ್ ತಗೊಂಡ್ರೆ ಬೆಟರ್. ಅಂದ್ರೆ ನಂತರ ಫ್ಲೆಶ್ ಇಲ್ದೇ ಇದ್ರೆ ಫಿಶಿಂಗ್